ಸ್ನೇಹಿತರೆ, ಮಂದರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಆಗಲೇ 6 ಕಾಲ ಆಗೋಯ್ತು ನಾವಿಲ್ಲಿ ಬರೋಷ್ಟೊತ್ತಿಗೆ. ಆಗಲೇ ಸೂರ್ಯ ಮುಳುಗಿದ್ದಾನೆ. ಸೂರ್ಯನ ಕೆಂಪು ಹೊಂಗಿರಣ ಮಾತ್ರ ಕಾಣ್ತಾ ಇದೆ ನೋಡಿ. ಬೆಟ್ಟ ಗುಡ್ಡಗಳ ನಾಡಲ್ಲಿ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಬಹುಶಃ ಇದರ ರಮಣೀಯ ಸೌಂದರ್ಯವನ್ನ ನೋಡಬೇಕು ಅಂದರೆ ತಾವೆಲ್ಲರೂ ಇಲ್ಲಿಗೆ ಬಂದೇ ಇದನ್ನ, ಈ ಒಂದು ಪ್ರಕೃತಿಯನ್ನ ಆನಂದಿಸಬೇಕು. ಕರೆಕ್ಟಾಗಿ 6:10ಕ್ಕೆ ಸೂರ್ಯ ಮುಳುಗೋಯ್ತು. ನಾವು ಬರುವಷ್ಟಕ್ಕೆ ಒಂದು 5 ನಿಮಿಷ ತಡ ಆಯ್ತು ಅಷ್ಟೇ. ಇದು ಮಹಾವೀರ ಅವ್ರದ್ದು ಪ್ರತಿಮೆ. ಇದು ಈ ಬೆಟ್ಟನ ಹಿಂದೆ ಬಸದಿ ಬೆಟ್ಟ ಅಂತ ಕರೀತಾ ಇದ್ರು, ಈಗ ಅದನ್ನ ಮಂದರಗಿರಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ 24 ತೀರ್ಥಂಕರರ ಮೂರ್ತಿಗಳಿದೆ. 23 ತೀರ್ಥಂಕರರ ಜೊತೆಗೆ 24ನೇವರು ಮಹಾವೀರರು, ಅವ್ರದ್ದು ಮೂರ್ತಿನೇ ಮೇಲಿರೋದು. ಇಲ್ಲೆಲ್ಲ ತೀರ್ಥಂಕರರು, ಅವರ ಅನುಯಾಯಿಗಳು, ಇದನ್ನೆಲ್ಲ ನೀವು ನೋಡಬಹುದು. ಏನಂದ್ರೆ ಹೀಗೆ ನಡೀತಾ ನಾನು ತೆಗಿತಾ ಇದ್ದೀನಿ. ಅಂದ್ರೆ ನಿಮಗೇನು ತೋರಿಸ್ತೀನೋ ನಾನು ಅಷ್ಟೇ ನೋಡ್ತಾ ಇರೋದು. ಬಹಳ ಅದ್ಭುತವಾಗಿದೆ. ಬೆಟ್ಟದ ತುದಿಯಲ್ಲಿದೆ. ಹೀಗೆ ನೋಡಿ, ಈ ತರ ಹಬ್ಬ ಎಷ್ಟು ಚಂದ ಇದೆ ನೋಡಿ. ಇದ್ರ ಬೆಟ್ಟದ ಜೊತೆನೆ ನೋಡಿ ಇಡೀ ಪ್ರಕೃತಿ ಕಾಣ್ತಾ ಇದೆ ನೋಡಿ. ಮೈದಾಳ ಕೆರೆ, ಬೆಟ್ಟ ಗುಡ್ಡ, ಅದ್ಭುತವಾದದ್ದು. ಬಹುಶಃ ಕರ್ನಾಟಕದ ರಮಣೀಯ ಸೌಂದರ್ಯದ ಸ್ಥಳಗಳಲ್ಲಿ ಇದೊಂದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಭಗವಾನ್ ಮಹಾವೀರ ಸ್ವಾಮಿ ಸಂಶಯ. ಬುದ್ಧನ ಮೂರ್ತಿಯ 4 ಕಡೆ ಕೂಡ ಈ ತರ ಕಂಬಗಳ ಆಕಾರದಲ್ಲಿ ಬುದ್ಧನನ್ನು ಕೆತ್ತಲಾಗಿದೆ. ಇನ್ನು ನಾನೀಗ ಎತ್ತರವಾದ ಸ್ಥಳದಲ್ಲಿ ನಿಂತು ನೋಡ್ತಾ ಇದ್ದೀನಿ. ಮೈದಾಳ ಕೆರೆಯ ಸುತ್ತ ಬಂಡೆಗಳು, ಬಂಡೆಗಳ ತುತ್ತ ತುದಿಯಲ್ಲಿ ನಮ್ಮ ಮಂದರಗಿರಿ ಬೆಟ್ಟ.